ಅಲ್ಲಮ್ಮ, ನಿನ್ನ ಮಗನ ಯಾಕೆ ಚರ್ಚ್ನಲ್ಲಿರೋ ಅನಾಥಾಶ್ರಮಕ್ಕೆ ಬಿಟ್ಟಿದ್ಯಾ? ನಿಮ್ಮ ಮನೆ ಕಡೆ ಚೆನ್ನಾಗಿದ್ದೀರ ತಾನೆ? ಮಗನ್ನ ಜೊತೆಲಿ ಇಟ್ಕೊಂಡು ಸಾಕ್ಬೇಕಲ್ವಾ? ಅಣ್ಣ, ದಯವಿಟ್ಟು ನನ್ನೀಗೇನು ಕೇಳಬೇಡಿ. ನನ್ನ ಗಂಡನಿಂದ ನಿಮ್ಮ ಪ್ರಾಣ ಉಳಿದಿದೆ ಅಲ್ವಾ? ಈಗ ನಿಮ್ಮಿಂದ ಇದೊಂದು ಸಹಾಯ ಕೇಳ್ತೀನಿ. ದಯವಿಟ್ಟು ನನ್ನ ಮಗುನ ದತ್ತು ತಗೊಂಡು ನೀವು ಸಾಕೋಣೆ, ಸಾಕೋಣಿ ಲಕ್ಷ್ಮಿ. ಅಂದರೆ ಅವ್ರ ಮಗನೇ ನೀವು ದತ್ತು ತಗೊಂಡ್ರಾ? ಹೌದು ಜಾನು, ಅವಳಷ್ಟೊಂದು ಬಲವಂತ ಮಾಡಿದಾಗ ನಮಗಿಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಅವಳು ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾಳೆ ಅನ್ನೋದು ಅರ್ಥ ಆಯಿತು. ಆದರೆ ಏನು ಅಂತ ಅವಳು ಹೇಳಲಿಲ್ಲ. ನಾವು ಅವಳು ಹೇಳಿದಾಗೆ ದತ್ತುಗೆ ಒಪ್ಕೊಂಡು ಚರ್ಚ್ ಹತ್ರ ಹೋದ್ವಿ. ಅವಳು ಅಲ್ಲಿಗೆ ಬಂದು ಅವಳೇ ಮುಂದೆ ನಿಂತು ನಮಗೆ ದತ್ತು ಕೊಡಿಸಿದ್ಲು. ನೋಡಪ್ಪ, ಇನ್ಮುಂದೆ ನಿನಗೆ ಅಪ್ಪ ಅಮ್ಮ ಎಲ್ಲ ಅವರೇ. ನೀನು ಇನ್ಮುಂದೆ ಅವ್ರ ಜೊತೆಗೆ ಇರಬೇಕು, ಆಯ್ತಾ? ನಾನ್ಯಾಕೆ ಅವ್ರ ಜೊತೆ ಇರಬೇಕು? ನಾನು ನಮ್ಮ ಅಮ್ಮನ ಜೊತೆ ಇರ್ತೀನಿ. ಪುಟ್ಟ, ಅದು ಹಾಗಲ್ಲ ಕಂದ. ನೋಡು, ಅಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ಬೇಕಲ್ವಾ? ಅಲ್ಲಿವರೆಗೂ ನೀನು ಇವ್ರ ಜೊತೆನೇ ಇರಬೇಕು ಕಂದ. ದೇವಸ್ಥಾನದಿಂದ ಸುತ್ಕೊಂಡ್ ಬಂದಾದ್ಮೇಲೆ ಇವ್ರ ಮನೆಗೆ ಬರ್ತೀರಮ್ಮ ನಾನು ಕರ್ಕೊಂಡು ಹೋಗಕ್ಕೆ? ಹೂ ಕಂದ, ಖಂಡಿತ ಬರ್ತೀನಿ. ದೇವಸ್ಥಾನದಿಂದ ಬಂದ ತಕ್ಷಣ ನಾನು ಬಂದು ನಿನ್ನ ಹತ್ರ ಕರ್ಕೊಂಡು ಹೋಗ್ತೀನಿ. ಈಗ ಅವ್ರ ಜೊತೆ ಇರ್ತೀಯಾ? ಪುಟ, ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಜೊತೆಗೆ ನಾನು ಆಗಾಗ ಬಂದು ನೀನು ನೋಡ್ತಾ ಇರ್ತೀನಿ. ಹೌದು ಕಂದ. ಅಂದರೆ ಅಣ್ಣಂಗೆ ಮಾತು ಬರ್ತಿತ್ತ? ಹೌದು ಜಾನು, ನಿಮ್ಮಣ್ಣ ತುಂಬ ಚೆನ್ನಾಗಿ ಮುದ್ದಾಗಿ ಮಾತಾಡ್ತಿದ್ದ. ಅವನನ್ನು ನಾವು ದತ್ತು ತಗೊಂಡ್ಮೇಲೆ ಚರ್ಚಲ್ಲೇ ಬಿಟ್ಟು ಬಂದ್ವಿ. ಯಾಕೆಂದರೆ ಒಂದು ಒಳ್ಳೆ ದಿನ ನೋಡಿ ಅವನ್ನ ಕರ್ಕೊಂಬರೋಣ ಅಂತ. ಹಾಗೆ ಒಂದಿನ ಕರ್ಕೊಂಬರೋಣ ಅಂತ ಹೋದಾಗ ಅವನಿಗೆ ಮಾತೇ ಬರ್ತಿರ್ಲಿಲ್ಲ. ಬಿಡಪ್ಪ, ನೋಡು, ನಿನ್ನ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ನಿನಗೆ ಮಾತು ಬರೋ ಹಾಗೆ ಮಾಡ್ತೀವಿ. ಫಾದರ್, ಮಗುಗೇನಾಯ್ತು? ನಾವು ಅವತ್ತು ಬಂದಾಗ ಅವನು ಚೆನ್ನಾಗಿ ಮಾತಾಡ್ತಾ ಇದ್ನಲ್ಲ. ಅದು ನಮ್ಮ ಅನಾಥಾಶ್ರಮದಲ್ಲಿ ಬೆಂಕಿ ಅವಘಡ ಆಯಿತು. ಅವಾಗಿಂದ ಇವನು ಈ ಥರ ಆಗಿದ್ದಾನೆ. ನನಗೂ ತುಂಬ ದುಃಖ ಇದೆ. ಸರಿ ಫಾದರ್, ಅವರನ್ನು ಕರ್ಕೊಂಡು